ಮನುಷ್ಯನ ಮನಸ್ಸಿನಲ್ಲಿ ಕ್ರೌರ್ಯ ಯಾವ ಪ್ರಮಾಣದಲ್ಲಿ ನೆಲೆಸಿದೆ ಅನ್ನೋದನ್ನ ಅಳೆಯೋದಕ್ಕೆ ಯಾವುದೇ ಮಾಪನಗಳಿಲ್ಲ. ಆದ್ರೆ ಒಂದೊಂದ್ಸಲ ಸಾಮಾನ್ಯ ಮನುಷ್ಯರಲ್ಲೂ ತೀರಾ ಸಾಮಾನ್ಯ ಕಾರಣಕ್ಕೆ ಕೊಲ್ಲೋ ಹಂತಕ್ಕೆ ಹೋಗುವಂತ ಕ್ರೌರ್ಯ ಇರುತ್ತೆ ಅನ್ನತ್ತೆ ನಮ್ಮ ಇವತ್ತಿನ ಈ ಕಥೆ. ನಮ್ಮ ಇವತ್ತಿನ ಕ್ರೈಮ್ ಫೈಲ್ ಪುಟಗಳು ತರ್ಕೊಳ್ಳೋದು ಒಂದು ನವಿರಾದ ಪ್ರೇಮ ಕಥೆಯೊಂದಿಗೆ. ದಿಲೀಪನ್ ಕುಟುಂಬ ಹಳ್ಳಿ ತೊರೆದು ಸಿಟಿ ಸೇರಿದ್ರು. ದಿಲೀಪ ರಜಾ ಸಿಕ್ಕಾಗ್ಲೆಲ್ಲ ಹಳ್ಳಿ ಮನೆಗೆ ಬರ್ತಿದ್ದ. ಅಲ್ಲಿ ಮನೆ ಪಕ್ಕದಲ್ಲೇ ಮೀನಾಕ್ಷಿ ಇದ್ಲು. ಇವರಿಬ್ರು ಪರಿಚಯ ಸ್ನೇಹ ತುಂಬಾ ವರ್ಷದಿಂದ ಇತ್ತು. ಅದು ಈಗ ಪ್ರೀತಿಯಾಗಿ ಬದಲಾಗುತ್ತೆ. ರಾಜನಸಿವೂರು ಗ್ರಾಮ, ಬೇಲೂರು ತಾಲೂಕು. ನಾನು ನಿನ್ನ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಾಗ ತುಂಬಾ ಟೆನ್ಷನ್ ಆಯಿತು. ಎಲ್ಲಿ ನಾನು ಒಪ್ಕೋತೀಯೋ ಇಲ್ವೋ ಅಂದ್ಕೊಂಡಿದ್ದೆ. ಥ್ಯಾಂಕ್ ಗಾಡ್ ನನ್ನ ಪ್ರಪೋಸಲ್ನ ಒಪ್ಕೊಂಬಿಟ್ಟೆ. ನೀನಂದ್ರೆ ನಂಗೆ ಮುಂಚೆಯಿಂದ ಇಷ್ಟ ಕಣೋ. ನಿಜ ಹೇಳ್ತೀನಿ, ನಮ್ಮ ತಂದೆ ತಾಯಿ ಸಿಟಿಲಿದ್ರು. ನಮ್ಮ ಅಜ್ಜಿ ತಾತ ನೆಪ ಮಾಡಿಕೊಂಡು ಹಳ್ಳಿಗೆ ಯಾಕೆ ಬರ್ತಿದ್ದೆ ಗೊತ್ತಾ? ನಿನಗೋಸ್ಕರ. ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿನ್ನೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಧೈರ್ಯ ಮಾಡಿ ಪ್ರಪೋಸ್ ಮಾಡಿದ್ದು. ಇವಾಗ ಎಲ್ಲಾನು ಖುಷಿಯಾಗಿರತ್ತೆ. ಲವ್ ಮಾಡೋದು ದೊಡ್ಡದಲ್ಲ, ಅದನ್ನ ಸಕ್ಸಸ್ ಮಾಡೋದು ಮುಖ್ಯ. ಶುರುನಲ್ಲೇ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀಯ ನೀನು? ನಮ್ಮ ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗ್ ಆಗಿರುತ್ತೆ, ಸರಿನಾ? ಸರಿ ಸರಿ, ಹೋಗೋಣ. ನಾಳೆ ಹೊರಡೋಕ್ಕೆ ಪ್ಯಾಕಿಂಗ್ ಮಾಡ್ಕೋಬೇಕು. ಹೊರಟೆ ಬಿಟ್ಯಾ? ಹೋಗ್ಲೇಬೇಕಲ್ಲ. ಮತ್ತೆ ಯಾವಾಗ ಬರೋದು? ಇನ್ನೂ 15 ದಿವಸ ಆಗುತ್ತೆ. ಏನು ಇನ್ನೂ 15 ದಿವಸನಾ? ಇಂಟರ್ನಲ್ಸ್ ಇದೆ ಕಣೆ. ನಿನ್ನೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಂಟರ್ನಲ್ಸ್ ಪಾಸ್ ಆಗೋದು ಬೇಡವಾ? ತಲೆ ಕೆಡ್ಸ್ಕೊಬೇಡ, ಫೋನ್ ಮಾಡ್ತಾ ಇರ್ತೀನಲ್ಲ. ಸರಿ. ಹೇಳ್ದಿನಾ? ನೀನ್ ಯಾವಾಗ ಬರ್ತೀಯಾ? ಇನ್ನೂ ಊರಿಗೆ ಬಂದು 2 ದಿವಸ ಆಗಿಲ್ಲ. ಆಗ್ಲೇ ಯಾವಾಗ ಬರ್ತಿದ್ಯಾ ಅಂತ ಕೇಳ್ತಿದ್ದಿಲ್ಲ. ಇನ್ನೂ 15 ದಿವಸ ಆಗುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ಈಗ್ಲೇ ಬಾ. ಈಗ್ಲೇನಾ? ಈಗ್ಲೇ ಅಂದ್ರೆ ಹೇಗ್ ಬರಕ್ ಸಾಧ್ಯ? ರಜಾ ಇಲ್ಲ ನಂಗೆ. ಸರಿ, ಭಾನುವಾರ ಬರ್ತೀಯಾ? ಸೋಮವಾರದಿಂದ ನಂಗೆ ಇಂಟರ್ನಲ್ಸ್ ಇದೆ. ಹೇಗ್ ಬರಕ್ ಸಾಧ್ಯ? ನಾನು ಓದ್ಕೋಬೇಕು. ಇಷ್ಟಕ್ಕೂ ಏನು ಅರ್ಜೆಂಟ್ ವಿಷಯ? ನಮ್ಮ ಅಣ್ಣನ್ಗೆ ನಮ್ಮಿಬ್ರು ವಿಚಾರದಲ್ಲಿ ಏನೋ ಅನುಮಾನ ಬಂದಿದೆ ಅನ್ಸುತ್ತೆ. ನಾನು ನಿನ್ ಜೊತೆ ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದಾನೋ ಏನೋ. ನಿನ್ ಸವಾಸ ಮಾಡಬಾರ್ದಂತ ನನ್ನ ಮೇಲೆ ಜೋರಾಗಿ ಕೂಗಾಡ್ದ. ನನಗೆ ಭಯ ಆಗ್ತಿದೆ, ಅದಕ್ಕೆ ಫೋನ್ ಮಾಡಿದೆ. ಇಷ್ಟೇನಾ? ಲವ್ ಅಲ್ಲಿ ಇದೆಲ್ಲ ಮಾಮೂಲಿ. ಹುಡುಗಿನ ಪ್ರೀತಿ ಮಾಡ್ತೀನಿ ಅಂದ್ರೆ ಅವ್ರ ಅಣ್ಣನ ವಿರೋಧನ ಎದುರಿಸಕ್ಕೆ ರೆಡಿ ಇರಬೇಕು. ನೀನು ಮಾತಾಡೋದು ನೋಡಿ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಸರಿ, ನಾನು ಆದಷ್ಟು ನೆಕ್ಸ್ಟ್ ಭಾನುವಾರ ಬರೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಸರಿ, ಓಕೆ, ಬಾಯ್. ಮೀನಾಕ್ಷಿ ಮನೆಯಲ್ಲಿ ಅವಳಿಗೆ ಮದುವೆ ಮಾಡೋದ್ರ ಬಗ್ಗೆ ಮಾತುಕತೆ ನಡೆಯೋಕೆ ಶುರು ಆಗುತ್ತೆ. ದಿಲೀಪ ಮತ್ತು ಮೀನಾಕ್ಷಿ ಪ್ರೀತಿಗೆ ಅವರು ಸೊಪ್ಪು ಹಾಕೋದಿಲ್ಲ. ಜಾತಿ ಗೀತಿ ಸಮಸ್ಯೆ ಆಗಿರಲೇ ಇಲ್ಲ, ಯಾಕೆಂದ್ರೆ ಇಬ್ರದು ಒಂದೇ ಜಾತಿ. ಆದ್ರೆ ಮೀನಾಕ್ಷಿ ಮನೆಯವರ ಈ ವಿರೋಧಕ್ಕೆ ಮುಖ್ಯ ಕಾರಣ ಅಂದ್ರೆ ದಿಲೀಪ ಇನ್ನೂ ಓದ್ತಾ ಇರೋ ಹುಡುಗ. ಅವನು ಓದು ಮುಗಿಸಿ ಕೆಲ್ಸಕ್ಕೆ ಸೇರಿ ಮದುವೆ ಆಗೋಕೆ ಇನ್ನೂ ಎಷ್ಟು ಟೈಮ್ ಬೇಕು, ಜೊತೆಗೆ ಕೆಲಸ ಆದ್ರೂ ಅಷ್ಟು ಸುಲಭವಾಗಿ ಸಿಗುತ್ತಾ ಅನ್ನೋ ಆತಂಕ. ಈ ವಿಚಾರನ ಮೀನಾಕ್ಷಿ ದಿಲೀಪನ್ಗೂ ಮುಟ್ಟಿಸ್ತಾಳೆ. ನಮ್ಮ ಅಣ್ಣನ್ ಕಣ್ತಪ್ಸ್ ಬರೋಷ್ಟರಲ್ಲಿ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಏನ್ ನಗ್ತಿದ್ಯಾ? ಹೀಗೆ ನಗ್ತಾ ಕೂತಿರು. ನಮ್ಮನೇಲಿ ನನಗೆ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ತಾರೆ. ನಮ್ಮನೇಲಿ ಗಂಡು ನೋಡ್ತಿದಾರೋ ನನಗೆ? ಅಷ್ಟೇ ತಾನೆ, ಮದುವೆ ಆಗಿಲ್ವಲ್ಲ? ನೀನ್ ಹೀಗೆ ಇದ್ರೆ ಅದು ಒಂದಿನ ಆಗೋಗ್ಬಿಡತ್ತೆ. ಈಗ ಏನ್ ಮಾಡು ಅಂತೆ ನನ್ನ? ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮನ ನಮ್ಮ ಮನೆಗೆ ಕಳ್ಸಿ ಹೆಣ್ ಕೇಳಕ್ ಹೇಳು. ಅದಕ್ಕಿನ್ನೂ 1 ವರ್ಷ ಟೈಮ್. ಏನು 1 ವರ್ಷನಾ? ಮತ್ತೆ ನಾನು ಇನ್ನೂ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ. ಎಜುಕೇಶನ್ ಕಂಪ್ಲೀಟ್ ಆಗಿ ಕೆಲ್ಸಕ್ಕೆ ಸೇರಿ ಆಮೇಲೆ ನಮ್ಮ ಅಪ್ಪ ಅಮ್ಮನ ಹತ್ರ ಮದುವೆ ವಿಚಾರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಓದೇ ಕಂಪ್ಲೀಟ್ ಆಗಿಲ್ಲ, ಆಗ್ಲೇ ನಮ್ಮ ಅಪ್ಪ ಅಮ್ಮನ ಹತ್ರ ವಿಚಾರ ಮಾತಾಡಕ್ಕಾಗತ್ತಾ? ಸರಿ ಹೋಯ್ತು. ಇಷ್ಟೆಲ್ಲ ಮುಗಿಯೋಷ್ಟೊತ್ತಿಗೆ ನನಗ್ ಮದ್ವೆ ಆಗಿ 2 ಮಕ್ಳಾಗಿರ್ತಾರೆ. ಏನಂತೆ ಅಷ್ಟೊಂದು ಅರ್ಜೆಂಟು ನಿಮ್ಮ ಮನೆಯವ್ರಿಗೆ ಮದುವೆ ಬಗ್ಗೆ? ಯಾರಿಗ್ ಗೊತ್ತು? ಏನ್ ದಿಲೀಪ, ಬಸ್ಸಕ್ಕೆ ಕಾಯ್ತಾ ಇದೀಯಾ? ಹೌದು. ಹಾಗಾದ್ರೆ ಚಿಕ್ಕಮಂಗ್ಳೂರ್ ಕಡೆಗೆ ಹೊರಟೆ ಏನು? ಹೊರಟೆ. ಆಯ್ತಾ ಮಾತಾಡಿದ್ದು? ನೋಡ್ ದಿಲೀಪ, ನಿನಗೆ ಸಿಟಿ ಬೇಜಾರಾಯ್ತು ಅಂದ್ರೆ ಹಳ್ಳಿಗೆ ಬಾ, ನಿಮ್ಮ ತಾತನ ಮನೇಲಿರು. ಅದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಿನ್ನ ನೆಂಟಸ್ತಿಕೆ ಏನಿದ್ರು ನಿಮ್ಮ ತಾತನ ಮನೇಲಿ.
ಅದನ್ನ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ನನ್ನ ತಂಗಿ ತಂಟೆಗೆ ಏನಾದ್ರೂ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ಏನು ಮಾಡ್ದೆ ಅಂತ ಈ ಥರ ಮಾತಾಡ್ತಾ ಇದ್ದೆ ನೀನು? ನೀನು ಏನು ಮಾಡ್ತಾ ಇದೀಯಾ, ಏನು ಮಾಡ್ತಾ ಇಲ್ಲ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನು ಮೀನಾಕ್ಷಿ ಸುದ್ದಿಗೆ ಬರಬಾರ್ದು ಅಷ್ಟೇ. ಅಲ್ಲ, ನನ್ನ ಮಾತು ಕೇಳಿ ಪ್ಲೀಸ್. ನಿನ್ನ ಮಾತು ಕೇಳೋ ಅಂತ ಅವಶ್ಯಕತೆ ನನಗಿಲ್ಲ. ಏನೋ ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋ ಹುಡುಗ ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀನಾಗ್ಲಿ ಅವಳಾಗ್ಲಿ ಇದನ್ನು ಮುಂದುವರಿಸಿದ್ರೆ ಇಬ್ಬರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ. ಹುಷಾರ್. ಹೇಳು ದಿಲೀಪ್. ಮೀನಾ, ನಿಮ್ಮ ಅಣ್ಣ ಸಿಕ್ಕಿದ್ದ ಕಣೆ. ಅಣ್ಣನ? ಎಲ್ಲಿ? ಏನ್ ಹೇಳ್ದ? ತುಂಬಾನೇ ಮಾತಾಡ್ದ. ನೀನು ಹೇಳಿದ್ದು ನಂಗೆ ಅರ್ಥ ಆಯ್ತು ಮೀನಾ. ನಿಮ್ಮ ಮನೇಲಿ 1 ವರ್ಷನೂ ಕಾಯಲ್ಲ ಅನ್ಸುತ್ತೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಇದೆ. ಸರಿ, ನೀನು ನನ್ನ ಮದುವೆ ಆಗೋಕ್ಕೆ ಮನ್ಸಾರೆ ಒಪ್ಪಿದ್ಯಲ್ವಾ? ಹೌದು ಹೌದು ಅಂತ ಎಸ್ಸಲ್ಲಿ ಹೇಳಿ. ಸರಿ, ನಾನು ನಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಕಳಿಸು, ಅದಕ್ಕೆ ನಾನು ಕಾಯ್ತಿರೋದು. ಸರಿ, ಸದ್ಯದಲ್ಲೇ ಅವ್ರು ನಿಮ್ಮ ಮನೆಗೆ ಬರ್ತಾರೆ, ಆಯ್ತಾ? ಏನೋ ದಿಲೀಪ, ಒಂದು ಫೋನ್ ಇಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಅರ್ಜೆಂಟ್ ಕೆಲಸ ಆಯ್ತಪ್ಪ, ಅದಕ್ಕೆ ಬಂದೆ. ಚಿಕ್ಕಮಂಗ್ಳೂರಿಂದ ಬೈಕಲ್ಲೇ ಬಂದ್ಯಾ? ಹೂನಮ್ಮ, ಹೇಳಿದ್ನಲ್ಲ ಅರ್ಜೆಂಟ್ ಕೆಲಸ ಅಂತ. ಟೈಮ್ ಇಲ್ಲ, ಮತ್ತೆ ಹೋಗ್ಬೇಕು. ಏನೋ ಅಂತ ಅರ್ಜೆಂಟು? ನನ್ನ ಮದುವೆ ಯಾವಾಗ ಮಾಡ್ತೀರಪ್ಪ? ಏನೋ ಹೀಗೆ ಕೇಳ್ತಾ ಇದೆಯಾ? ಇನ್ನು ನೀನು ವಿದ್ಯಾಭ್ಯಾಸ ಮುಗಿಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ಆಮೇಲೆ ತಾನೇ ಮದುವೆ ವಿಷಯ. ನೀನು ಹೇಳೋದು ಸರಿಯಪ್ಪ, ಆದರೆ ಆದ್ರೆ ಏನೋ ಅದೇನು ವಿಷಯ ಅಂತ ಸರಿಯಾಗಿ ಹೇಳು. ನಾನು ಒಂದು ಹುಡುಗಿನ ಪ್ರೀತಿಸಿದ್ದೀನಪ್ಪ. ಆ ಹುಡುಗಿ ನಿಮ್ಗೆ ಚೆನ್ನಾಗಿ ಗೊತ್ತು. ಊರಲ್ಲಿ ಅಜ್ಜಿ ಮನೆ ಪಕ್ಕದ ಮನೇಲಿದ್ದಾಳೆ, ಮೀನಾ ಅಂತ. ಹ್ಞೂ, ಚೆನ್ನಾಗಿ ಗೊತ್ತು. ಅವಳಿಗೆ ತಕ್ಷಣ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ನಾನು ಎಜುಕೇಷನ್ ಮುಗಿಸಿ ಕೆಲ್ಸಕ್ಕೆ ಸೇರೋವರೆಗೂ ಕಾಯಕ್ಕಾಗಲ್ಲ. ಅದಕ್ಕೆ ನೀವು ಹೋಗಿ ಹೆಣ್ಣು ಕೇಳೋಕ್ಕಾಗತ್ತಪ್ಪ? ಅಲ್ಲಪ್ಪ, ನೀನು ವಿದ್ಯಾಭ್ಯಾಸ ಮುಗಿಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ಜವಾಬ್ದಾರಿ ಬರಬೇಕು, ಆಮೇಲೆ ತಾನೇ ಹೋಗಿ ನಾವು ಹುಡುಗಿನ ಕೇಳೋಕ್ಕಾಗತ್ತೆ. ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡಪ್ಪ. ನಂಗೆ ಆಲ್ರೆಡಿ ಕ್ಯಾಂಪಸ್ ಇಂಟರ್ವ್ಯೂಯಲ್ಲಿ ಕೆಲಸ ಸಿಕ್ಕಿದೆ. ಸೆಮಿಸ್ಟರ್ ಆದಮೇಲೆ ಜಾಯ್ನ್ ಆಗೋದಷ್ಟೇ. ಆಯ್ತಪ್ಪ, ನೀನು ಇಷ್ಟಕ್ಕೆ ಯಾವತ್ತು ಇಲ್ಲ ಅಂತ ಹೇಳಿದ್ದೀವಿ, ನಾನು ಹೋಗಿ ಪ್ರಯತ್ನ ಪಡ್ತೀನಪ್ಪ. ಫೆಬ್ರವರಿ 13, 2013 ಸಂಜೆ 6 ಗಂಟೆ. ಹಲೋ, ನಾಳೆ ಬರ್ತಿದ್ಯಾ ಅಲ್ವಾ? ನಾಳೆನಾ? ಎಲ್ಲಿಗೆ? ನಾಳೆ ಫೆಬ್ರವರಿ 14th, ವ್ಯಾಲೆಂಟೈನ್ಸ್ ಡೇ. ನೆನ್ಪಿದ್ಯಾ? ನೆನಪಿದೆ. ನಾಳೆ ನೀನ್ ಖಂಡಿತ ಬರ್ಬೇಕು. ನಾನು ನಿನ್ಗೊಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ಅದನ್ನ ನಿನ್ನ ಲೈಫಲ್ಲಿ ಯಾವತ್ತೂ ಮರಿಬಾರ್ದು. ಸರಿ, ಎಲ್ಲಿಗೆ ಬರಬೇಕು? ಆವತ್ತು ಫೆಬ್ರವರಿ 14, ಪ್ರೇಮಿಗಳ ದಿನ. ಹಿಂದಿನ ರಾತ್ರಿ ದಿಲೀಪನ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ. ಮೀನಾಕ್ಷಿ, ದಿಲೀಪ ಇಬ್ರು ಪ್ರೇಮಿಗಳ ದಿನನ ಸಂಭ್ರಮದಿಂದ ಆಚರಿಸೋ ತೀರ್ಮಾನ ಮಾಡ್ತಾರೆ. ದಿಲೀಪ ತುಂಬಾ ಖುಷಿ ಆಗ್ತಾನೆ. ಆದ್ರೆ ಅವನ ಸಂತೋಷ, ದುಃಖ ಅಷ್ಟೇ ಯಾಕೆ, ಅವನ ಬದುಕಿಗೆ ಅವತ್ತು ಕಡೆ ದಿನ ಆಗ್ಬಿಡುತ್ತೆ. ಏನ್ರಿ ಅದು ಕಾರ್ಡು? ಸರ್, ಚಿಕ್ಕಮಂಗ್ಳೂರು ಕಾಲೇಜು ಸ್ಟೂಡೆಂಟ್ ಸರ್. ಓಕೆ, ಅದ್ರಲ್ಲಿ ಅವ್ರ ಮನೆಯವ್ರ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ತಿಳಿಸಿ ಅವ್ರಿಗೆ. ಸರಿ ಸರ್. ದಿಲೀಪ, ದಿಲೀಪ, ದಿಲೀಪ. ಸಮಾಧಾನ ಮಾಡ್ಕೊಳ್ಳಿ. ಏನಾಗಬೇಕು ಇವರು ನಿಮ್ಗೆ? ನನ್ನ ಮಗ ದಿಲೀಪ ಸರ್, ನನ್ನ ಮಗ ದಿಲೀಪ.
ನಿನ್ನೆ ರಾತ್ರಿನೇ ಆಕ್ಸಿಡೆಂಟ್ ಆಗಿರೋಂಗಿದೆ. ಎಲ್ಲಿಗೆ ಅಂತ ಏನಾದರೂ ಹೇಳ್ಬಿಟ್ಟು ಹೊರಟ್ರಾ? ಗೊತ್ತಿಲ್ಲ ಸರ್, ಏನು ಹೇಳಿಲ್ಲ ಸರ್. ಸರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ, ಆಮೇಲೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ರೀ ಮಾಧವ್ರೆ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸೋ ವ್ಯವಸ್ಥೆ ಮಾಡ್ರಿ. ಸರಿ ಸರ್. ಕೊಲೆ ಮುಂತಾದ ಅಪರಾಧಗಳನ್ನ ಮಾಡೋರು ಎಷ್ಟು ಚಾಲಾಕಿಗಳಾಗಿರ್ತಾರೋ ಪೊಲೀಸರು ಅದರ 10 ಪಟ್ಟು ಚಾಲಾಕಿಗಳಾಗಿರ್ತಾರೆ. ನೋಡಿದ ತಕ್ಷಣ ಆಕ್ಸಿಡೆಂಟ್ ಅಂತ ನಂಬಬಹುದಾದ ದಿಲೀಪ್ನ ಪ್ರಕರಣನ ನೋಡ್ತಿದ್ದ ಹಾಗೆ ಪೊಲೀಸರಿಗೆ ಅಲ್ಲಿ ಯಾವುದೋ ಒಂದು ವಾಸನೆ ಸುಳಿದು ಹೋಗಿರುತ್ತೆ. ಬೇಲೂರು ಪೊಲೀಸ್ ಠಾಣೆ. ಪ್ರಶಾಂತ್ ಸರ್, ಇಷ್ಟು ವರ್ಷದಲ್ಲಿ ಆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿರೋ ಯಾವುದಾದ್ರೂ ರೆಕಾರ್ಡ್ ಇದೆಯಾ ನಮ್ಮ ಹತ್ರ? ಇಲ್ಲ ಸರ್. ನನಗೂ ಅದೇ ಅನುಮಾನ ಕಂಡ್ರೆ. ಆ ರಸ್ತೆಯಲ್ಲಿ ಒಂದು ವೆಹಿಕಲ್ ಓಡಾಡೋದೇ ಕಷ್ಟ ಅಂಥದ್ರಲ್ಲಿ 2 ವೆಹಿಕಲ್ಲು ವೇಗವಾಗಿ ಬಂದು ಮುಖಾಮುಖಿ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಒಬ್ಬ ಸತ್ತಿದ್ದಾನೆ ಅಂದರೆ ನನಗೆ ಯಾಕೋ ನಂಬಕ್ಕಾಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಸರ್. ನೋಡಿ ಸರ್, ನಾವು ಮಹಜರ್ ಮಾಡ್ಬೇಕಾದ್ರೆ ತೆಗೆದಿರೋ ಫೋಟೋದಲ್ಲಿ ಆ ವೆಹಿಕಲ್ಲು ರೈಟ್ ಸೈಡ್ ಬಿದ್ದಿದ್ರೆ ದಿಲೀಪನ್ ಬಾಡಿ ಬಂದು ಎಡಗಡೆ ಬಿದ್ದಿದೆ. ಜೊತೆಗೆ ಸ್ಪಾಟಲ್ಲಿ ನಮಗೊಂದು ಟವಲ್ ಬೇರೆ ಸಿಕ್ಕಿದೆ ಸರ್. ಎಸ್, ಹಾಗಾದರೆ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ಹೌದು ಸರ್, ನಾವು ಸರಿಯಾಗಿ ತನಿಖೆ ಮಾಡಿದ್ರೆ ಸತ್ಯ ಈಚೆ ಬರುತ್ತೆ ಸರ್. ವೆರಿ ಗುಡ್, ಪ್ರೊಸೀಡ್. ನಿಮ್ಮ ಮಗ ನಿಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀನಿ ಅಂತ ಏನಾದರೂ ಹೇಳ್ಬಿಟ್ಟು ಹೋಗಿದ್ನಾ? ಅವನು ಬೇಲೂರಿಗೆ ಯಾಕೆ ಬಂದಂತಾನೆ ಗೊತ್ತಿಲ್ಲ ಸರ್. ಅಂದ್ರೆ ಅವನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ಲಿಲ್ವಾ? ಅವನು ನಮ್ಮ ಜೊತೆಲಿಲ್ಲ, ಚಿಕ್ಕಮಂಗ್ಳೂರಲ್ಲಿ ಹಾಸ್ಟೆಲ್ ಇದ್ದಾನೆ ಸರ್. ಅಲ್ಲಿ ಯಾಕಿದ್ದ? ಅವ್ನು ಹಾಸ್ಟೆಲ್ ಇದ್ದು ಓದ್ತಾ ಇದ್ದಾನೆ ಸರ್. ರಜೆ ಸಿಕ್ಕಿದಾಗ ಆಗಾಗ ಬರೋರು. ಯಾಕೆ ಸರ್, ಏನಾಯ್ತು ಸರ್? ನಿಮ್ಮ ಮಗಂದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಅನುಮಾನ ಬಂದಿದೆ. ಕೊಲೆನಾ? ಅಯ್ಯೋ ದೇವ್ರೆ, ನನ್ನ ಮಗ ಕೊಲೆ ಆಗೋದಕ್ಕೆ ಅಂತದ್ದು ಏನ್ ಮಾಡಿದ್ದ ಸರ್ ಅವನು? ಯಾರು ಅವನನ್ನ ಕೊಲೆ ಮಾಡಿದ್ದು? ಅದೇ ವಿಚಾರವಾಗಿ ನಾವು ತನಿಖೆ ಮಾಡ್ತಿದ್ದೀವಿ. ಯಾರು ಏನು ಅಂತ ನಮಗೆ ಗೊತ್ತಾಗಬೇಕು. ನಿಮ್ಮ ಮಗ ಕಾಲೇಜ್ನಲ್ಲಾಗಲಿ ಹೊರಗಡೆ ಆಗಲಿ ಯಾರ ಜೊತೆಗಾದ್ರೂ ಜಗಳ ಮಾಡ್ಕೊಂಡಿದ್ನ? ಅವನ ಸ್ವಭಾವ ಹೇಗಿತ್ತು? ಇಲ್ಲ ಸರ್, ಅವನು ಅಂಥವನಲ್ಲ, ಯಾರ ಜೊತೆನೂ ಜಗಳ ಮಾಡ್ಕೊಳ್ಳೋನಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು, ಇದ್ಬಿಡ್ತಿದ್ದ ಸರ್. ಕಡೆಯದಾಗಿ ಅವ್ನು ನಿಮ್ಮ ಮನೆಗೆ ಬಂದಿದ್ದು ಯಾವಾಗ? ಹೋದ ತಿಂಗಳು ಬಂದಿದ್ದ ಸರ್. ಅರ್ಜೆಂಟಾಗಿ ಮಾತಾಡಬೇಕಾಗಿದೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಬಂದ್ಬಿಟ್ಟು ಹೋದ ಸರ್. ಅಷ್ಟು ಅರ್ಜೆಂಟಾಗಿ ಯಾಕೆ ಬಂದಿದ್ರು? ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ. ಆ ಹುಡುಗಿಗೆ ಅವ್ರ ಮನೆಯಲ್ಲಿ ಬೇರೆ ಸಂಬಂಧ ನೋಡ್ತಾ ಇದ್ರು. ನಾವು ಹೋಗಿ ಹೆಣ್ಣು ಕೇಳಬೇಕು ಅಂತ ಬಂದು ಕೇಳ್ದ. ಆದರೆ ನಾವು ಇನ್ನು ಓದ್ತಾ ಇದೆಯಾ, ಈಗಲೇ ಯಾಕೋ ಅಂದ್ವಿ. ಹಠ ಮಾಡ್ದ. ಆದರೆ ಅವನ ಆಸೆ ಯಾಕೆ ಅಡ್ಡಿ ಬರಬೇಕು ಅಂತ, ಆಯ್ತಪ್ಪ ಕೇಳ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಏನಾಯ್ತು? ನಾನು ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳಿದೆ ಸರ್. ಪರಿಚಯಿಸಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನಾ ಇನ್ನು ಬರ್ತೀನಿ. ಇವತ್ತಷ್ಟೇ ನೋಡಕ್ಕೆ ಬಂದಲ್ಲ, ಅದಕ್ಕೆ ಜಾತಕ ತರಲಿಲ್ಲ. ಪರವಾಗಿಲ್ಲ ಬಿಡಿ ಸರ್, ಮನೆಗೆ ಹೋಗಿ ಜಾತಕನ ಪೋಸ್ಟ್ ಮಾಡಿ, ನಾನು ಜ್ಯೋತಿಷ್ಯರ ಹತ್ರ ತೋರಿಸಿ ಆಮೇಲೆ ಏನು ಅಂತ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀವಿ. ಆಯ್ತಪ್ಪ, ನಾವು ಹೋಗಿ ಜಾತಕನ ಕೂಡಲೇ ಪೋಸ್ಟ್ ಮಾಡ್ತೀನಿ. ಬರ್ತೀನಿ. ಸ್ವಲ್ಪ ದಿವಸ ಬಿಟ್ಟು ಫೋನ್ ಮಾಡಿದೆ ಸರ್. ಜಾತಕ ಹೊಂದಾಣಿಕೆ ಆಗಲ್ಲ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈ ವಿಷಯನ ನಾನು ನನ್ನ ಮಗನಿಗೆ ಫೋನ್ ಮಾಡಿ ಹೇಳಿದೆ ಸರ್. ಹೇಳಿಪ್ಪ. ಎಲ್ಲಿದ್ಯಾ ದಿಲೀಪ? ಕಾಲೇಜ್ನಲ್ಲೇನೋ? ರೂಮಲ್ಲಿದ್ದೀನಪ್ಪ, ಹೇಳಿ. ಹಾಂ, ಆ ಮನೆಯವರು ಫೋನ್ ಮಾಡಿದ್ರು ಜಾತಕದ ವಿಷಯವಾಗಿ. ಏನಂತೆ, ಏನು ಹೇಳಿದ್ರು? ನಿಂದು ಆ ಹುಡುಗಿದು ಜಾತಕ ಹೊಂದಾಣಿಕೆ ಆಗೋದಿಲ್ವಂತಪ್ಪ. ಜಾತಕ ಹೊಂದಾಣಿಕೆ ಆಗದೆ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ನೀನು ಇನ್ನೊಂದ್ಸಲ ಬೇರೆ ಯಾರು ಜ್ಯೋತಿಷ್ಯರ ಹತ್ರ ಕೇಳಬೇಕಾಯ್ತಪ್ಪ. ನಾವು ಎಲ್ಲ ವಿಚಾರವನ್ನು ಅದೇ ಜ್ಯೋತಿಷ್ ಹತ್ರ ಕೇಳೋದು. ಹಾಗಲ್ಲಪ್ಪ, ಈ ಮದುವೆ ನೀನವ್ರ ಅಣ್ಣಂಗೆ ಇಷ್ಟ ಇಲ್ಲ, ಅದಕ್ಕೆ ಅವನೇನಾದ್ರು ಸುಳ್ಳು ಹೇಳಿ ಈ ಥರ ಹೇಳ್ಸಿರ್ಬೋದಾ ಅಂತ. ಅಲ್ಲ ಕಣೋ, ಇಷ್ಟೆಲ್ಲ ಆದಮೇಲೆ ಅದೇ ಹುಡುಗಿ ಬೇಕು ಅಂತ ಯಾಕೋ ಹಠ ಹಿಡಿದ್ಯಾ? ಹೌದಪ್ಪ, ಏನೇ ಆದರೂ ನಾನು ಆ ಹುಡುಗಿನೇ ಮದುವೆ ಆಗೋದು. ನೋಡಪ್ಪ, ಇನ್ನೊಂದ್ಸರಿ ನೀವು ಊರಿಗೆ ಬರ್ತೀಯಲ್ಲ, ಆವಾಗ ಈ ವಿಚಾರ ಮಾತಾಡೋಣ. ಈಗ ಓದಿನ ಬಗ್ಗೆ ನಿಗಾ ಕೊಡು, ಹೆಚ್ಚಿಗೆ ತಲೆ ಕೆಡ್ಸ್ಕೋಬೇಡ. ಫೋನ್ ಇಡ್ತೀನಿ. ಸರಿ ಸರಿ, ನಿಮ್ಮ ಫೋನ್ ನಂಬರ್ ಕೊಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸರಿ ಸರ್. ಏನು ಸರ್, ಈ ಕ್ಷೇತ್ರದಲ್ಲಿ 20ರಿಂದ 30 ವರ್ಷದ ಅನುಭವ ಇದೆ ನನಗೆ. ಹಾಗಿದ್ರು ದಿಲೀಪ ಮತ್ತೆ ಮೀನಾಕ್ಷಿ ಜಾತಕ ಹೊಂದ್ತಾ ಇಲ್ಲ ಅಂತ ಯಾಕೆ ಹೇಳಿದ್ರಿ? ಯಾವ ದಿಲೀಪ, ಯಾವ ಮೀನಾಕ್ಷಿ? ನೆನಪಿಸ್ಕೊಳ್ಳಿ ಸರ್, ನಮ್ಮ ಜಾಗಕ್ಕೆ 10 ಜನ ಬರ್ತಾ ಇರ್ತಾರೆ, 10 ಜಾತಕಗಳು ಬರುತ್ತವೆ. ಯಾರದ್ದು ಯಾವುದು ಅಂತ ಜ್ಞಾಪಕ ಇಟ್ಕೊಳ್ಳಿಕ್ಕಾಗತ್ತೆ ಸರ್? ಶಂಕರಣ್ಣನ ಮಗಳು ಮೀನಾಕ್ಷಿ.
ಶಂಕರಣ್ಣನ ಮಗಳು ಮೀನಾಕ್ಷಿಗೆ. ದಿಲೀಪನ್ ಜಾತಕಕ್ಕೂ ಮೀನಾಕ್ಷಿ ಜಾತಕಕ್ಕೂ ಚೆನ್ನಾಗಿ ಹೊಂದಾಣಿಕೆ ಆಗಿತ್ತು. ಹುಡುಗಿ ಅಣ್ಣನೇ ಬಂದು ಆ ಜಾತಕ ಹೊಂದಾಣಿಕೆ ಆಗಿಲ್ಲ ಅಂತ ಸುಳ್ಳು ಹೇಳು ಅಂತ ಹೇಳ್ದ. ಮೊದಲೇ ಅವನು ಜೋರು, ಇದೇ ಊರಿನವನು, ಹಾಗಂತ ಹೂ ಅಂದೆ. ಅದು ಅಲ್ಲದೆ ನನಗೆ ಗಂಡಿನವ್ರ ಮನೆಯಿಂದ ಯಾವತ್ತೂ ಏನು ಫೋನ್ ಕಾಲ್ಸ್ ಬರಲೇ ಇಲ್ಲ. ಹುಡುಗಿ ಕಡೆಯವರೇನೆ ಜಾತಕ ಹೊಂದಾಣಿಕೆ ಆಗಿಲ್ಲ ಅಂತ ಅವರೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ಹೇಗಾದ್ರೂ ಮಾಡಿ ಮೀನಾಕ್ಷಿನ ದಿಲೀಪನ್ನ ದೂರ ಮಾಡಿ ಅವಳನ್ನ ಬೇರೆಯವ್ರಿಗೆ ಮದುವೆ ಮಾಡ್ಕೊಡೋ ಉದ್ದೇಶ ಮೀನಾಕ್ಷಿ ಮನೆಯವ್ರದ್ದಾಗಿರುತ್ತೆ. ಇದೇ ಕಾರಣಕ್ಕೆ ಅವರು ಜಾತಕ ಹೊಂದಲಿಲ್ಲ ಅಂತ ಸುಳ್ಳು ನೆಪ ಹೇಳ್ತಾರೆ. ಈ ನಡುವೆ ದಿಲೀಪಂಗೂ ಮೀನಾಕ್ಷಿ ಅಣ್ಣನಿಗೂ ಜಗಳವಾದ ಮಾಹಿತಿ ಲಭ್ಯ ಆಗುತ್ತೆ. ಇದೇ ಜಾಡು ಹಿಡಿದು ಮುಂದುವರಿತಾರೆ ಪೊಲೀಸರು. ಶಿವ ಅಂದ್ರೆ ನೀವೇನ್ರಿ? ಹೌದು ಸರ್. ಸ್ಟೇಷನ್ ಹತ್ರ ಬನ್ನಿ. ಸ್ಟೇಷನ್ ಹತ್ರನಾ? ಯಾಕೆ ಸರ್? ಯಾಕೆ ಏನು ಅಂತ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಸರ್. ಬನ್ರಿ. ಮೊದಲು ವಿಷಯ ಏನು ಅಂತ ಹೇಳಿ. ಬನ್ರಿ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಕರ್ಕೊಂಬರಯ್ಯ. ಬನ್ರಿ ಸರ್, ಬನ್ರಿ. ಶಿವು, ನಿನಗೆ ದಿಲೀಪ ಗೊತ್ತಿರಬೇಕಲ್ಲ? ಗೊತ್ತು ಸರ್, ಅದೇ ಮೊನ್ನೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಲ್ಲ ಆ ದಿಲೀಪನ. ವೆರಿ ಗುಡ್, ಸರಿಯಾಗಿ ಹೇಳಿದ್ರಿ. ಆದರೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಸರ್. ನೀವೇನು ಹೇಳ್ತಾ ಇದ್ದೀರಾ? ನಂಗೊಂದು ಗೊತ್ತಾಗ್ತಾ ಇಲ್ಲ. ವೇಸ್ಟ್ ಮಾಡಬೇಡಿ. ದಿಲೀಪನ ಕೊಲೆ ಯಾಕೆ ಮಾಡಿದ್ರಿ? ನೇರವಾಗಿ ಹೇಳಿ ಸರ್. ಏನ್ ಮಾತಾಡ್ತಾ ಇದ್ದೀರಾ ಸರ್? ನಾನು ಯಾಕೆ ದಿಲೀಪನ್ ಕೊಲೆ ಮಾಡ್ಲಿ? ಯಾಕೆ ಏನು ಅನ್ನೋ ಕಾರಣನ ನಾವು ಹುಡುಕಾಗಿದೆ. ದಿಲೀಪನ್ಗೆ ನೀವು ಬಿಟ್ರೆ ಇನ್ಯಾರು ವಿರೋಧಿಗಳಿರಲಿಲ್ಲ. ದಿಲೀಪ ನಿಮ್ಮ ತಂಗಿನ ಇಷ್ಟಪಟ್ಟಿದ್ದ, ನಿಮ್ಗೆ ಅದು ಇಷ್ಟ ಇರಲಿಲ್ಲ. ನೀವು ಹೇಳೋ ಅಷ್ಟು ಹೇಳಿದ್ರಿ, ಕೊನೆಗೆ ಅವನನ್ನು ಮುಗಿಸ್ಬಿಟ್ರಿ. ಸರ್, ನನ್ನ ತಂಗಿನ ದಿಲೀಪ ಇಷ್ಟಪಟ್ಟಿದ್ದು ನಿಜ, ಆದರೆ ನಮ್ಮ ಫ್ಯಾಮಿಲಿಲಿ ಈ ಮದುವೆಗೆ ಯಾರಿಗೂ ಇಷ್ಟ ಇರಲಿಲ್ಲ ಸರ್. ಈ ವಿಚಾರವಾಗಿ ಹೋಗಿ ನಾನು ಯಾಕೆ ಸರ್ ದಿಲೀಪನ್ ಕೊಲೆ ಮಾಡಲಿ? ಇದನ್ನೆಲ್ಲ ಯಾರು ಸರ್ ನಿಮ್ಗೆ ಹೇಳಿದ್ದು? ಯಾರು ಹೇಳಿದ್ರು, ಯಾಕೆ ಹೇಳಿದ್ರು ಅದು ನಿನಗೆ ಅನಾವಶ್ಯಕ. ದಿಲೀಪನ ಕೊಲೆ ಯಾಕೆ ಮಾಡಿದೆ ಅದನ್ನು ಹೇಳು. ಇಲ್ಲ ಸರ್, ನಾನು ಈ ಕೊಲೆ ಮಾಡಿಲ್ಲ ಸರ್. ಮತ್ತೆ ಜೋಯಿಸ್ ಹತ್ರ ಹೋಗಿ ಸುಳ್ಳು ಹಾಕಿ ಹೇಳ್ಸಿದ್ರಿ. ಸರ್, ದಿಲೀಪ ನನ್ನ ತಂಗಿಯಿಂದ ಬಿದ್ದಿದ್ದು ನಿಜ. ನಾನೇ ಒಂದು 2-3 ಸಲ ಅವ್ನಿಗೆ ಎಚ್ಚರಿಕೆನೂ ಕೊಟ್ಟಿದ್ದೆ. ಆದರೆ ಅವ್ನು ನೇರವಾಗಿ ಅವ್ರ ತಂದೆ ನಮ್ಮ ಮನೆಗೆ ಕಳಿಸ್ಬಿಡೋದಾ? ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ತುಂಬ ವರ್ಷದ ನಂಟು. ನೇರವಾಗಿ ಹೆಣ್ಣು ಕೊಡೋಕೆ ಆಗೋದಿಲ್ಲ ಅಂತ ಹೇಳೋದು ಕಷ್ಟ ಆಗ್ತಾ ಇತ್ತು. ಅದಕ್ಕೆ ನಾನೇ ನೇರವಾಗಿ ಜೋಯಿಸ್ರ ಹತ್ರ ಹೋದೆ. ನಮಸ್ಕಾರ ಜೋಯಿಸ್ರೆ. ಪಾಪ ಶಿವ, ನಿನ್ನ ತಂಗಿ ಜಾತಕ ಎಲ್ಲ ಗುಣಗಳು ಹೊಂದಾಣಿಕೆ ಆಗಿದೆ. ಈ ಜಾತಕ ಹೊಂದಾಣಿಕೆ ಆಗದೆ ಇದ್ರೇನು ಚೆನ್ನಾಗಿತ್ತೇನೋ. ಯಾಕಪ್ಪ? ಯಾಕೆ ಏನು ಅಂತ ಕೇಳಬೇಡಿ. ಈ ಜಾತಕ ಹೊಂದಾಣಿಕೆ ಆಗಲಿಲ್ಲ ಅಷ್ಟೇ. ಏನಪ್ಪ, ಹೊಂದಾಣಿಕೆ ಆಗಿರೋ ಜಾತಕನ ಹೊಂದಾಣಿಕೆ ಆಗಿಲ್ಲ ಅಂತ ಹೇಗಪ್ಪ ಹೇಳೋದು? ನಿಮ್ಮ ಹುಡುಗ ನಮಗೆ ಬೇಡ ಅಂತ ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೇನೆ ಇಷ್ಟಕ್ಕೂ ಈ ದಿಲೀಪ ಯಾರು ಅಂತ ಗೊತ್ತಾ? ಯಾರು? ನಮ್ಮ ಮನೆ ಪಕ್ಕದಲ್ಲಿದ್ದಾರಲ್ಲ ಶಿವಶಂಕರಪ್ಪ, ಅವ್ರ ಮೊಮ್ಮಗ. ಶಿವಶಂಕರಪ್ಪ ಅವ್ರ ಮೊಮ್ಮಗನ? ಓ, ಶಿವಶಂಕರಪ್ಪ ಅವರು ನನಗೆ ಚೆನ್ನಾಗೇ ಗೊತ್ತು. ಏನೇ ವಿಚಾರ ಇದ್ರು ಅವರು ನನ್ನ ಹತ್ರನೇ ಬರೋದು ಕೇಳಲಿಕ್ಕೆ. ಅದಕ್ಕೆ ಜೋಯಿಸ್ರಿ ನಿಮ್ಮ ಹತ್ರ ಹೇಳ್ತಾ ಇರೋದು. ಫೋನ್ ಮಾಡಿ ಕೇಳಿದ್ರೆ ಈ ಜಾತಕ ಹೊಂದಾಣಿಕೆ ಆಗಲಿಲ್ಲ ಅಂತ ಅಷ್ಟೇ ಹೇಳಬೇಕು. ಏನಪ್ಪ, ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ತೀಯ? ಹೇಳಲೇಬೇಕು, ಇಲ್ಲ ಅಂದ್ರೆ ನನ್ನ ವಿಷಯ ಗೊತ್ತಲ್ಲ. ಜೋಯಿಸ್ರಿಗೆ ಜಾತಕ ಹೊಂದಲಿಲ್ಲ ಅಂತ ಸುಳ್ಳು ಹೇಳಿ ಅಂತ ಹೇಳಿದೆ. ಅದಾದ್ಮೇಲೆ ಬೆಂಗಳೂರಿಂದ ನನ್ನ ತಂಗಿ ನೋಡೋಕೆ ಒಂದು ಒಳ್ಳೆ ಹುಡುಗ ಬಂದ. ಒಳ್ಳೆ ಕೆಲಸದಲ್ಲಿ ಬೇರೆ ಇದ್ದ. ಆ ಹುಡುಗ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಿದ್ದ. ನಾವೆಲ್ಲ ಒಪ್ಕೊಂಡು ಮದುವೆ ನಿಶ್ಚಯನೂ ಮಾಡಿದ್ವಿ. ಆದರೆ ಈ ದಿಲೀಪ ನನ್ನ ತಂಗಿ ಬೆನ್ನು ಬಿಡಲೇ ಇಲ್ಲ ಸರ್. ಆಗಾಗ ಫೋನ್ ಮಾಡಿ ಮಾತಾಡ್ತಾನೆ ಇದ್ದ. ಆಗ ನಾನು ಅವ್ನು ನೋಡ್ಕೊಂಡು ಚಿಕ್ಕಮಂಗ್ಳೂರ್ಗೆ ಹೋದೆ ಸರ್. ಶಿವು, ಕೂತ್ಕೋ ಶಿವು. ಏನ್ ದಿಲೀಪ, ಆಶ್ಚರ್ಯ ಆಗ್ತಾ ಇದೆಯಾ? ಆಶ್ಚರ್ಯ ಏನಿಲ್ಲ, ಕೂತ್ಕೋ ಬಾ ಶಿವು. ನಿನ್ ಜೊತೆ ಕೂತ್ಕೊಂಡು ನಾನಿಲ್ಲ ಹರಟೆ ಹೊಡಿಯಕ್ಕೆ ಬಂದಿಲ್ಲ. ನನ್ನ ತಂಗಿಗೆ ಒಳ್ಳೆ ಗಂಡು ಬಂದು ಮದುವೆ ನಿಶ್ಚಯ ಆಗಿದೆ. ಆದರೂ ನೀನು ಫೋನ್ ಮಾಡೋದು ಬಿಟ್ಟಿಲ್ಲ. ಇದೆಲ್ಲ ನಾನು ಗಿಡ್ಸೋದಿಲ್ಲ. ಮದುವೆ ನಿಶ್ಚಯ ಆದ್ರೆ ಮೀನಾಕ್ಷಿನ ಮದುವೆ ಆಗೋನು ನಾನು, ತಿಳ್ಕೊ. ಅಷ್ಟೊಂದು ಧೈರ್ಯನಾ? ಧೈರ್ಯ ಇರೋದಕ್ಕೇನೆ ಪ್ರೀತಿಸಿದ್ದು. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸಲ ನೀನು ನನ್ನ ತಂಗಿ ತಂಟೆಗೆ ಬರಬಾರ್ದು. ಬಂದ್ರೆ ನಾನು ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ನಾನು ಹೋಗಿ ಬೈಕ್ ಬಂದಿನಂತೂ ನಿಜ ಸರ್. ಅದಾಗಿ 15 ದಿನನೂ ಇಲ್ಲ, ಅವ್ನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಸುದ್ದಿ ಬಂತು. ಸದ್ಯ ಪೀಡ ತೊಲಗ್ತಲ್ಲ ಅಂತ ನಾವು ಸುಮ್ಮನಾದ್ವಿ. ಅಂಥದ್ರಲ್ಲಿ ನಾನೇ ಕೊಲೆಗಾರ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಶಿವ,
ಬೇರೆ ಯಾರ ಮೇಲೆ ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ನಡೀತು ನಿಜ ಹೇಳೋ. ಸರ್ ನಾನು ಯಾಕೆ ಸರ್ ಕೊಲೆ ಮಾಡಲಿ? ಅವತ್ತು ಮಧ್ಯಾಹ್ನ ನಾನು ಮದುವೆ ಸಾಮಾನು ಕಟ್ಸೋಕ್ಕೆ ಅಂತ ಸಿಟಿಗೆ ಹೋಗಿದ್ದೆ. ಹೆಚ್ಚು ಕಡಿಮೆ ಮಧ್ಯಾಹ್ನ ಹೋದವನು ರಾತ್ರಿಯೇ ಮನೆಗೆ ಬಂದಿದ್ದು. ಬೇಕಾದ್ರೆ ಅಂಗಡಿಯವ್ರನ್ನ ಕೇಳಿ ಸರ್. ನನಗೆ ಕೊಲೆ ಮಾಡಿಲ್ಲ ಸರ್. ಅವನ ಮಾತು ಮೇಲೆ ಪೂರ್ತಿ ನಂಬಿಕೆ ಬರದೇ ಇದ್ರು ಈ ಕೆಲಸ ನೀನೇ ಮಾಡಿರೋದು ಅಂತ ಹೇಳೋದಕ್ಕೆ ಪೊಲೀಸರ ಹತ್ರ ಯಾವ ಸಾಕ್ಷಿನೂ ಇರೋದಿಲ್ಲ. ಹಾಗಾಗಿ ಮೀನಾಕ್ಷಿ ಅಣ್ಣನ ಮನೆ ಕಳಿಸ್ತಾರೆ. ಆದ್ರೆ ಅದೇ ಸಮಯಕ್ಕೆ ಈ ಪ್ರಕರಣಕ್ಕೆ ಮತ್ತೊಂದು ಪ್ರಮುಖ ತಿರುವು ಸಿಕ್ಬಿಡುತ್ತೆ. ಸರ್, ಆ ಮೀನಾಕ್ಷಿ ಕೇಸಲ್ಲಿ ಶಿವ ಹೇಳಿದ ನಿಜ ಸರ್. ಅವನು 14ನೇ ತಾರೀಕು 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ SS ಟ್ರೇಡರ್ಸ್ ಅನ್ನೋ ಅಂಗಡಿನಲ್ಲೇ ಇದ್ದ ಅಂತ ಅಂಗಡಿ ಓನರ್ ಹೇಳಿದ್ದ ಸರ್. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಶಿವ ಕೈವಾಡ ಇಲ್ಲ ಅಂತ ಸರ್? ಹಾಗೆ ಹೇಳಕ್ಕಾಗಲ್ಲ. ಅವನ ಅಂಗಡಿಲಿದ್ದ ಮಾತ್ರಕ್ಕೆ ಅವ್ನು ಕೊಲೆ ಮಾಡಿಸಿಲ್ಲ ಅಂತ ಹೇಳಕ್ಕಾಗಲ್ಲ. ಬೇರೆ ಯಾರ ಕೈಲಾದ್ರೂ ಈ ಕೊಲೆ ಮಾಡಿಸಿದ್ರು ಮಾಡಿಸಿರ್ಬೋದು ಸರ್. ಸರ್, ಇನ್ನೊಂದು ವಿಷಯ ಸರ್, ದಿಲೀಪನ್ ಬಾಡಿ ಪಕ್ಕದಲ್ಲಿ ಒಂದು ಟವಲ್ ಸಿಕ್ತಲ್ಲ, ಆ ಟವಲ್ ಮೇಲೆ ಅಂಗಡಿ ಅಡ್ರೆಸ್ ಇದೆ. ಅರ್ಜೆಂಟಲ್ಲಿ ಆ ಸ್ಟಿಕ್ಕರ್ನ ತೆಗೆದು ಮರ್ತಿದ್ದಾರೆ ಅನ್ಸುತ್ತೆ. ಹೊಸ ಟವಲ್. ಆ ಟವಲ್ ತೊಗೊಂಡಿರೋದು ಇದೇ ಊರಲ್ಲಿ ಸರ್. ನೀವೊಂದು ಕೆಲಸ ಮಾಡಿ, ಆ ಅಂಗಡಿ ಎಲ್ಲಿದೆ ಹುಡ್ಕೊಂಡೋಗಿ ಆ ಟವಲ್ನ ಯಾರು ಪರ್ಚೇಸ್ ಮಾಡಿದ್ರು, ಎಷ್ಟೊತ್ತು ಪರ್ಚೇಸ್ ಮಾಡಿದ್ರು ಅಂತ ಎನ್ಕ್ವೈರಿ ಮಾಡಿ. ಏನಾದರೂ ಕ್ಲೂ ಸಿಕ್ಕಿದ್ರು ಸಿಗಬಹುದು. ಎಸ್ ಸರ್. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಮೊನ್ನೆ ಫೆಬ್ರವರಿ 14ನೇ ತಾರೀಕು ಯಾರಾದರೂ ಬಂದು ನಿಮ್ಮ ಅಂಗಡಿಗೆ ಟವಲ್ ತೊಗೊಂಡೋದ್ರ? ಫೆಬ್ರವರಿ 14 ರಾತ್ರಿ ಹೊತ್ತು ಬಾಗಲಾಗ ಸಮಯದಲ್ಲಿ ಬಂದಿದ್ರು. ಯಾರು ಬಂದಿದ್ರು? ಎಷ್ಟು ಜನ ಇದ್ರು ಅಂತ ಏನಾದರೂ ನೆನಪಿದೆಯಾ? ಇಲ್ಲ ಸರ್, ಅದು ಬಾಗಲಾಕ ಸಮಯ ಆಗಿತ್ತು. ನಾನು ಮನೆಗೆ ಹೋಗೋ ಅರ್ಜೆಂಟಲ್ಲಿದ್ದೆ. ದೊಡ್ಡ ಸೈಜ್ ಟವಲ್ ಬೇಕು ಅಂತೇಳಿ ತಗೊಂಡು. ಟವಲ್ ಇದೆ ಸರ್? ಇದೆಯಪ್ಪ, ಆದರೆ ಅಂಗಡಿ ಬಾಗಲಾಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸರ್. ಸ್ವಲ್ಪ ಅರ್ಜೆಂಟ್ ಇತ್ತು, ಕೊಡ್ತೀರಾ? ಚೌಕಾಸಿ ಮಾಡಲ್ಲ ಸರ್. ಹೌದಾ? ಯಾವ ಕಲರ್ ಬೇಕು? ಕಲರ್ ಯಾವ್ದಾದ್ರು ಪರವಾಗಿಲ್ಲ ಸರ್. ಕಲರ್ ನೋಡ್ಕೊಂಡಿರೋಕ್ಕೆ ನಮಗೆ ಟೈಮ್ ಇಲ್ಲ ಸರ್. ಸ್ವಲ್ಪ ದೊಡ್ಡದಾಗಿರ್ಬೇಕು, ಮತ್ತೆ ನೀರು ಹೀರ್ಕೊಳ್ಳೋ ಥರ ಇರಬೇಕು ಸರ್. ಹೌದಾ? ತಗೊಳ್ಳಿ, ಇದು ಚೆನ್ನಾಗಿದೆ. ಎಷ್ಟು ಸರ್? 200 ರೂಪಾಯಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಇಷ್ಟೇ ಸರ್ ನಡೆದಿದ್ದು. ಯಾವ ವೆಹಿಕಲ್ ಅಂದ್ರಿ? ಟಾಟಾ ಸುಮೋ ಅನ್ಸುತ್ತೆ ಸರ್. ಅದರಿಂದ ಒಂದು ಮೋಟರ್ ಬೈಕ್ ಕೂಡ ಇತ್ತು. ಒಳಗಡೆ ಯಾರು ಇದ್ರು ಅಂತ ಏನಾದರೂ ಗಮನಿಸಿದ್ರಾ? ಇಲ್ಲ ಸರ್, ಅದು ರಾತ್ರಿ ತುಂಬಾ ಹೊತ್ತಾಗ್ಬಿಟ್ಟಿತ್ತು. ಬಾಗ್ಲಾಕ ಸಮಯ, ಮನೆಗೆ ಹೋಗೋ ಅರ್ಜೆಂಟಲ್ಲಿದೆ. ಹಾಗಾಗಿ ನಾನು ಗಮನಿಸ್ಲಿಲ್ಲ. ಯಾಕೆ ಸರ್, ಏನು ಸರ್ ವಿಷಯ? ಮೊನ್ನೆ ಆಕ್ಸಿಡೆಂಟ್ ಆಯ್ತಲ್ಲ ಆ ಇಕ್ಕಟ್ ರೋಡಲ್ಲಿ, ಆ ಬಾಡಿ ಪಕ್ಕ ಒಂದು ಟವಲ್ ಬಿದ್ದಿತ್ತು. ಆ ಟವಲ್ ಮೇಲೆ ನಿಮ್ಮ ಅಂಗಡಿ ಅಡ್ರೆಸ್ ಇತ್ತು. ಅದಕ್ಕೆ ವಿಚಾರಣೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಅನುಮಾನ ಬಂದಿದೆ. ಕೊಲೆನಾ? ಹೌದು. ಆ ಗಾಡಿಗಳು ಯಾವ ಕಡೆ ಹೋಯ್ತು ಅಂತ ಏನಾದರೂ ಗಮನಿಸಿದ್ರಾ? ಹೀಗೆ ಹೋಯ್ತು ಸರ್, ಬೆಂಗಳೂರು ಕಡೆನೇ ಹೋಯ್ತು ಅನ್ಸುತ್ತೆ ಮೋಸ್ಟ್ಲಿ. ಈ ಪ್ರಕರಣದಲ್ಲಿ ಶಿವು ಅಲ್ಲದೆ ಇನ್ಯಾರ್ದ ಕೈವಾಡ ಇದೆ ಅನ್ನಿಸ್ತಾ ಇದೆ ಸರ್. ಶಿವನೇ ಆಗಿದ್ರೆ ಆ ಬಾಡಿನ ಬೇಲೂರಿಗೋ ಅಥವಾ ಹಳ್ಳಿಲಿರೋ ಜಮೀನ್ ಕಡೆಗೋ ಸಾಗಿಸ್ತಿದ್ದ. ಬೆಂಗಳೂರು ಕಡೆ ಯಾಕೆ ಸಾಗಿಸ್ತಿದ್ದ ಸರ್? ನನಗೂ ಯಾಕೋ ಈ ಕೊಲೆನಲ್ಲಿ ಬೇರೆಯವರು ಶಾಮೀಲಾಗಿದ್ದಾರೆ ಅಂತ ಅನುಮಾನ ಇದೆ ಸರ್. ದಿಲೀಪನ್ ಮೊಬೈಲ್ಗೆ ಕೊನೆದಾಗ ಕಾಲ್ ಮಾಡಿರೋರು ಯಾರು ಸರ್? ಆ ಮೀನಾಕ್ಷಿದು ಅಂತ ಗೊತ್ತಾಯ್ತು. 13ನೇ ತಾರೀಕು ರಾತ್ರಿ ಒಂದ್ಸರಿ ಫೋನ್ ಮಾಡಿದ್ದಾಳೆ. 14ನೇ ತಾರೀಕು 2 ರಿಂದ 3 ಸತಿ ಫೋನ್ ಮಾಡಿದ್ದಾಳೆ ಸರ್. ಇವ್ರೇನಾದ್ರೂ ಓಡೋಗೋ ಪ್ಲಾನ್ ಮಾಡಿದ್ರಾ? ಸರ್, ಇದ್ರೂ ಇರ್ಬೋದು ಸರ್. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಆದ್ರಿಂದ ಚಾನ್ಸಸ್ ಇದೆ ಸರ್. ನೀವೊಂದು ಕೆಲಸ ಮಾಡಿ, ಹೇಳಿ ಸರ್. ಮೀನಾಕ್ಷಿ ಮೊಬೈಲ್ ಕಾಲಿಗೆ ತರಿಸಿ. ಓಕೆ. ನಮ್ಗೇನಾದ್ರೂ ಕ್ಲೂ ಸಿಕ್ಕಿದ್ರು ಸಿಗಬಹುದು. ಓಕೆ ಸರ್. ದಿಲೀಪನ್ ಕೊಲೆಯಲ್ಲಿ ಮೀನಾಕ್ಷಿ ಮನೆಯವರಲ್ಲದೆ ಬೇರೆ ಯಾರ್ದೋ ಕೈವಾಡ ಇರಬಹುದು ಅನ್ನೋ ಅನುಮಾನ ಈ ಟವಲ್ ಸಾಕ್ಷಿಯಿಂದ ಹುಟ್ಕೊಳ್ಳುತ್ತೆ. ಆದ್ರೆ ಅವರೆಲ್ಲ ಯಾರು? ಎಲ್ಲಿಂದಲೋ ಬಂದು ದಿಲೀಪನ್ನ ಕೊಂದು ವಾಪಸ್ ಆಗೋ ಉದ್ದೇಶ ಆದ್ರೂ ಏನು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ಬರುತ್ತೆ ದಿಲೀಪನ ಫೋನ್ ಕಾಲ್ ಡೀಟೇಲ್ಸ್. ಕೊಲೆ ಆಗಿದ್ದ ದಿವಸ ಮೀನಾಕ್ಷಿ ದಿಲೀಪಂಗಷ್ಟೇ ಅಲ್ಲ, ಪ್ರತಾಪ್ ಅನ್ನೋ ಹುಡುಗಂಗೂ ಫೋನ್ ಮಾಡಿದ್ದಾಳೆ ಸರ್. ಪ್ರತಾಪ್? ಈ ಪ್ರತಾಪ ಯಾರ್ರಿ? ಅದೇ ಸರ್, ಈ ಮೀನಾಕ್ಷಿಗೆ ಮದುವೆ ಗೊತ್ತಾಯ್ತಲ್ಲ ಆ ಹುಡುಗ. ಈಗ ಅವರಿಬ್ರು ಮದುವೆ ಆಗಿದ್ದಾರೆ ಸರ್. ಮೀನಾಕ್ಷಿ ದಿಲೀಪನ್ ತಾನೇ ಪ್ರೀತಿ ಮಾಡ್ತಾ ಇದ್ದಿದ್ದು? ಹೌದು ಸರ್. ಅಷ್ಟೇ ಅಲ್ಲ ಸರ್, ಕೊಲೆ ಆದ ದಿನ ಅಂದ್ರೆ ಫೆಬ್ರವರಿ 14 ಮಧ್ಯರಾತ್ರಿ ಕೂಡ ಪ್ರತಾಪ್ ಮತ್ತೆ ಮೀನಾಕ್ಷಿ ಮಾತಾಡಿದ್ದಾರೆ ಸರ್. ನನಗನ್ನಿಸ್ತಾ ಇದೆ ಇದು ಶುಭತರ ಪ್ರಕರಣ ಇರಬಹುದಾ ಅಂತ. ನನಗೂ ಹಾಗೆ ಅನ್ಸುತ್ತೆ ಸರ್. ನೀವೊಂದು ಕೆಲಸ ಮಾಡಿ, ಹೋಗಿ ಶುಭನ ಕರ್ಕೊಂಡು ಬನ್ನಿ. ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಓಕೆ ಸರ್. ಇಲ್ಲಿಂದ ಪ್ರಕರಣ ಬೇರೆ ದಿಕ್ಕನ್ನೇ ಹಿಡಿಯುತ್ತೆ. ಇದು ಸುಮಾರು ವರ್ಷಗಳ ಹಿಂದೆ ನಡೆದ ಶುಭ ಕಥೆ ಅಂತ ಪ್ರಕರಣನೇ ಆಗಿರ್ಬೋದು ಅಂತ ಪೊಲೀಸರು ಅನುಮಾನ ಪಡ್ತಾರೆ. ಮೀನಾಕ್ಷಿಯ ಫೋನ್ ಕಾಲ್ ಡೀಟೇಲ್ಸ್ ಬಂದ ಮೇಲೆ ಅವರ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗುತ್ತೆ.
ಮೀನಾಕ್ಷಿನ ವಿಚಾರಣೆ ಮಾಡದೆ ಈ ತನಿಖೆ ಮುಂದೆ ಸಾಗೋದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರೋ ಪೊಲೀಸರು ಮೀನಾಕ್ಷಿನ ವಿಚಾರಣೆ ಮಾಡ್ತಾರೆ. ಮೀನಾಕ್ಷಿ ಅಂದ್ರೆ ನೀವೇನಾ? ಹೌದು ಸರ್, ನಾನೇ. ಯಾಕೆ? ಯಾರು ಬೇಕಿತ್ತು? ನೀವೇ ಬೇಕಿತ್ತು. ಸ್ವಲ್ಪ ಸ್ಟೇಷನ್ಗೆ ಬನ್ನಿ. ನಾನ್ ಯಾಕೆ ಪೊಲೀಸ್ ಸ್ಟೇಷನ್ ಬರ್ಬೇಕು ಹೇಳಿ? ನಾನೇನ್ ತಪ್ಪು ಮಾಡಿದ್ದೀನಿ? ನೀವು ತಪ್ಪು ಮಾಡಿದಿರಿ ಅಂತ ನಾವು ಹೇಳ್ತಾ ಇಲ್ಲ, ಸ್ವಲ್ಪ ಸ್ಟೇಷನ್ ಹತ್ರ ಬಂದು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಸರ್, ಸುಮ್ನೆ ನಾನು ಯಾಕೆ ಸ್ಟೇಷನ್ ಹತ್ರ ಬರ್ಲಿ ಹೇಳಿ? ಸುಮ್ಮನೆ ಕರ್ಕೊಂಡು ಹೋಗೋದಕ್ಕೆ ನಮ್ಗೇನು ಹುಚ್ಚಿಡ್ದಿಲ್ಲ. ಯಾವುದೋ ಒಂದು ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು, ಅದಕ್ಕೆ ಕರಿತಾ ಇದ್ದೀವಿ. ದಯವಿಟ್ಟು ಬನ್ನಿ ಮೇಡಮ್. ಅದು ನಮ್ಮ ಮನೇಲಿ ಯಜಮಾನ್ರಿಲ್ಲ ಸರ್, ಅವ್ರು ಬಂದ್ಮೇಲೆ ಬರ್ತೀವಿ. ನಿಮ್ಮ ಯಜಮಾನ್ರು ಬಂದ್ಮೇಲೆ ನಾವೇ ಅವ್ರನ್ನ ಸ್ಟೇಷನ್ ಕರೆಸ್ಕೋತೀವಿ. ಈಗ ನೀವು ಬನ್ನಿ. ಅದು ನನ್ಗೆಲ್ಲೋ ಹೋಗೋದಿತ್ತು ಸರ್. ಕಳಿಸ್ಕೊಡ್ತೀವಿ ಮೇಡಮ್. ದಯವಿಟ್ಟು ಇವಾಗ ಒಂದು ಸ್ವಲ್ಪ ಸ್ಟೇಷನ್ಗೆ ಬನ್ನಿ. ಮದುವೆ ಅವರೇ, ಇವ್ರನ್ನ ಸ್ಟೇಷನ್ ಕರ್ಕೊಂಡು ನಡ್ರಿ. ಸರ್. ರೀ ರಾಜಪ್ಪ, ಇವ್ರ ಯಜಮಾನ್ರು ಬರೋ ತನಕ ಎಲ್ಲೇ ಇತ್ತು, ಅವ್ರ ಯಜಮಾನ್ರು ಬಂದ್ಮೇಲೆ ಸ್ಟೇಷನ್ ಕರ್ಕೊಂಬರ್ರಿ. ಆಯ್ತು ನಡ್ರಿ. ಸರ್, ನಾನು ಏನೂ ತಪ್ಪು ಮಾಡಿಲ್ಲ ಸರ್. ನಮ್ದು ಮರ್ಯಾದಸ್ಥ ಕುಟುಂಬ ಸರ್. ನಾನು ಹೀಗೆ ಪೊಲೀಸ್ ಸ್ಟೇಷನ್ ಬಂದಿರೋದು ಯಾರಾದ್ರೂ ನೋಡಿದ್ರೆ ತುಂಬಾ ತೊಂದರೆ ಆಗತ್ತೆ. ಆಯ್ತು, ಬೇಗ ಕಳ್ಸ್ಕೊಡೋಣ. ನಾವು ಕೇಳೋ ಪ್ರಶ್ನೆಗೆ ನೇರವಾಗಿ ಬೇಗ ಉತ್ತರ ಹೇಳಿದ್ರೆ ನೀವು ಬೇಗ ಮನೆಗೆ ಹೋಗ್ಬೋದು. ಹೇಳಿ, ದಿಲೀಪ ನಿಮಗೆ ಹೇಗೆ ಪರಿಚಯ? ಯಾವ ದಿಲೀಪ ಸರ್? ಅದೇ ಮೊನ್ನೆ ಆಕ್ಸಿಡೆಂಟ್ ಆಗಿ ತಿರ್ಕೊಂಡಲ್ಲ, ಆ ದಿಲೀಪ. ನನಗೆ ಯಾವ ದಿಲೀಪನೂ ಗೊತ್ತಿಲ್ಲ ಸರ್. ಆ ಹೆಸರಿನವರು ಯಾರೂ ಪರಿಚಯ ಇಲ್ಲ ನನಗೆ. ಓ, ಹಾಗಾದ್ರೆ ನೀವು ಅಪರಿಚಿತರಿಗೆಲ್ಲ ಫೋನ್ ಮಾಡ್ತಾ ಇರ್ತೀರಿ. ಫೆಬ್ರವರಿ 13ನೇ ತಾರೀಕು ರಾತ್ರಿ ನೀವು ದಿಲೀಪನ್ ಫೋನ್ ಮಾಡಿ ತುಂಬಾ ಹೊತ್ತು ಮಾತಾಡಿದ್ದೀರಿ. ಅದರ ಕಾಲ್ ಡೀಟೇಲ್ಸು ನಮ್ಮ ಹತ್ರ ಇದೆ. ನನಗೆ ಅವ್ನು ನೆನ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಸರ್, ಅದಕ್ಕೆ ಹಾಗೆ ಹೇಳ್ದೆ. ಸರಿ, ನೀವು ಅವತ್ತು ಫೋನ್ ಮಾಡಿದ್ರಲ್ಲ, ದಿಲೀಪನ ಹತ್ರ ಏನು ಮಾತಾಡಿದೆ? ದಯವಿಟ್ಟು ಇನ್ನು ಮುಂದೆ ನನ್ನ ತಂಟೆಗೆ ಬರಬೇಡ ಅಂತ ಕೇಳ್ಕೊಳ್ಳೋಕೆ ಸರ್. ಓ, ಹಾಗಾದ್ರೆ ದಿಲೀಪ ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ. ಯಾವ ಥರ? ಈ ದಿಲೀಪ ಅವ್ರ ಅಜ್ಜಿ ಮನೆಗೆ ಅಂತ ಹಳ್ಳಿಗೆ ಬರ್ತಿದ್ದ. ಅವ್ರ ಮನೆ ಪಕ್ಕದ ಮನೆನೇ ನಮ್ದು. ಹಾಗಾಗಿ ಪರಿಚಯ ಆಯ್ತು. ಒಂದಿನ ದಿಲೀಪ ನನ್ನನ್ನು ಪ್ರಪೋಸ್ ಮಾಡ್ದ ಸರ್. ನಾನು ಪೆದ್ದಾಗಿ ಹ್ಞೂ ಅಂದ್ಬಿಟ್ಟೆ. ಆಮೇಲೆ ನಾನೇ ಅವನಿಂದ ದೂರ ಆದೆ. ಯಾಕೆ? ಅವನು ಸರಿ ಇಲ್ಲ ಸರ್. ಕಣ್ ಹುಡುಗಿರಿಗೆಲ್ಲ ಪ್ರಪೋಸ್ ಮಾಡ್ತಿದ್ದ. ಅವನಿಗೆ ಕೆಟ್ಟ ಚಟಗಳು ಇತ್ತು. ಅದಕ್ಕೆ ಗೊತ್ತಾದ್ಮೇಲೆ ನಾನೇ ಅವನ ಹತ್ರ ಜಗಳ ಆಡ್ದೆ. ಏನಾಯ್ತು ನಿಮಗೆ? ಯಾಕೆ ಈ ಥರ ಆಡ್ತಾ ಇದೆಯಾ? ನಿನಗೆ ತುಂಬಾ ಹುಡುಗಿ ಸವಾಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೀನಾ, ಯಾರೋ ನನ್ನ ಬಗ್ಗೆ ಸುಳ್ಳು ಹೇಳಿದ್ದಾರೆ. ನಾನೇ ನೋಡಿದೀನಿ. ನಿನ್ನೆ ನೀನ್ ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ದ. ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸು. ಪ್ರಾಜೆಕ್ಟು ನೋಟ್ಸು ಅಂತ ಮಾತಾಡೋದು ಇದ್ದೇ ಇರುತ್ತೆ. ನಿನ್ನ ಎಕ್ಸ್ಪ್ಲನೇಷನ್ ಸಾಕು. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ನಮ್ಮ ಮನೇಲಿ ನನಗೆ ಮದುವೆ ಮಾಡಕ್ ನೋಡ್ತಿದ್ದಾರೆ. ಇನ್ನು ಮುಂದೆ ನಾನು ಸವಾಸ ಮಾಡ್ಬೇಡ ಅಷ್ಟೇ. ಮೀನಾ, ಮೀನಾ, ಅರ್ಥ ಮಾಡ್ಕೋ. ಒಂದ್ ನಿಮಿಷ ಮೀನಾ. ಫೆಬ್ರವರಿ 14, 2013. ಸಾರಿ ಚಿನ್ನ, ಲೇಟ್ ಆಯ್ತು. ಪರವಾಗಿಲ್ಲ, ಅದಿದ್ದಿದೆ ತಾನೆ. ಎಲ್ಲಿ ನಂಗೆ ಗಿಫ್ಟ್ ಕೊಡ್ತೀನಿ ಅಂದಲ್ಲ? ಬರ್ತಾ ಇದೆ, ಒಂದ್ ನಿಮಿಷ. ಯಾರಿಗೆ ಫೋನ್ ಮಾಡ್ತಿದ್ಯಾ? ಅವನ್ ಬಂದಿದ್ದಾನೆ. ಯಾರಿಗೆ ಫೋನ್ ಮಾಡಿದೆ? ಗಿಫ್ಟು ಬರ್ತಿದೆ. ಯಾರಿಗೆ ತರ ಕೇಳಿದ್ಯಾ? ಅಯ್ಯೋ, ಮೀನಾ, ಯಾರು ಇರಲ್ಲ? ನಾನು ಹೇಳ್ತೀನಿ ರಾಜ, ಹೇಳ್ತೀನಿ. ಮೀನಾ, ನೀನ್ ಮನೆಗೆ ಹೊರಡು. ಒಂದ್ ನಿಮಿಷ ಮೀನಾ, ಯಾರು ಇರಲ್ಲ ಹೇಳೋ. ಏಯ್, ನಾನು ಹೇಳ್ತೀನಿ ಅಂದೆ ತಾನೇ, ಹೇಳ್ತೀನಿ. ನೀನ್ ಮನೆಗೆ ಹೊರಡೆ. ಏಯ್, ಯಾರೋ ನೀವೆಲ್ಲ? ಮೀನಾ, ಒಂದ್ ನಿಮಿಷ ಇರು ಮೀನಾ. ಗಿಫ್ಟ್ ಕೊಡ್ತಾರೆ, ಈಸ್ಕೊ. ಮೀನಾ, ಯಾರೋ ನೀವೆಲ್ಲ? ಅವಳು ನನ್ ಮದ್ವೆ ಆಗ್ತಾ ಇರೋ ಹುಡುಗಿ. ಅವಳು ಪದೇ ಪದೇ ಫೋನ್ ಮಾಡಿ ಯಾಕೆ ಟಾರ್ಚರ್ ಕೊಡ್ತಿದ್ಯಾ? ಮೀನಾನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವಳು ನಮ್ಮ ಮದುವೆ ಆಗೋನು ನಾನೇ, ತಿಳ್ಕೊ. ಯಾರ ಹತ್ರನೂ ಈ ಕತೆಗಳು ಹೇಳ್ತಿದ್ಯಾ? ನೋಡಮ್ಮ, ಇದೆಲ್ಲ ಚೆನ್ನಾಗಿರಲ್ಲ. ನಿನ್ನ ಪಾಡಿಗೆ ನೀನಿದ್ರೆ ಸರಿ, ಇಲ್ಲ ಅಂದ್ರೆ ಕತೆನೇ ಬೇರೆ ಆಗುತ್ತೆ. ಏನೋ ಮಾಡ್ತೀಯಾ? ಹೋಗ್ರ, ಸುಮ್ಮನೆ ಮಾಡೋ ಕೆಲಸ ಎಲ್ಲ.
ದಿಲೀಪನ್ನ ಕೊಂದೇ ಬಿಟ್ರಿ. ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಸರ್. ಆದರೆ ಸರಿ, ಬಾಡಿನ ಏನು ಮಾಡಿದ್ರಿ? ಪ್ರತಾಪ, ಏನ್ ಮಾಡೋದು ಇವನ್ನ? ಎತ್ತಾಕೊಂಡೋಗಿನಿ. ಇವನ್ ಗಾಡಿ ಸಮೇತ ಆಕ್ಸಿಡೆಂಟ್ ಆಗಿರೋ ಥರ ಎತ್ತು ಬಿಡೋಣ ಬನ್ರೋ. ಎತ್ತಾಕೊಳ್ರಿ. ಏನು ಮಾಡಿದ್ರು ರಕ್ತ ನಿಲ್ಲೇ ಇಲ್ಲ ಸರ್. ಅದಕ್ಕೆ ವಾಪಸ್ಸು ಸಣ್ಣ ರೋಡ್ ಹತ್ರ ಬಂದ್ವಿ. ಯಾವಾಗ ದಿಲೀಪ ಕಾರ್ನಲ್ಲೇ ಪ್ರಾಣ ಬಿಡ್ತಾನೋ ಹಂತಕರು ದಾರಿ ಬದಲಾಯಿಸಿ ದಿಲೀಪನ ಶವದ ಸಮೇತ ಒಂದು ಇಕ್ಕಟ್ಟಿನ ರಸ್ತೆಗೆ ಬರ್ತಾರೆ. ಅಲ್ಲಿ ದಿಲೀಪನ ಶವನ ಒಂದು ಬೈಕ್ ಮೇಲೆ ಕೂರಿಸಿ ಅದನ್ನ ರಸ್ತೆ ಪಕ್ಕಕ್ಕೆ ನೂಕಿ ಅದು ಆಕ್ಸಿಡೆಂಟ್ ಅನ್ನೋ ಹಾಗೆ ಮಾಡಿ ನಿರಾಳವಾಗಿ ಮನೆ ಸೇರ್ಕೋತಾರೆ. ಕೊಲೆ ಮಾಡಿದ ಮಾರನೇ ದಿನನೇ ಪ್ರತಾಪ ಮೀನಾಕ್ಷಿ ಜೊತೆ ದಾರಿಗೆ ಕೈಯೊಡ್ಡಿದ್ದ. ಆದರೆ ಕೊಲೆ ಮಾಡಿದವರು ತುಂಬಾ ದಿನ ನೆಮ್ಮದಿಯಿಂದ ಇರೋದಕ್ಕೆ ಪೊಲೀಸರು ಬಿಡಲ್ಲ. ಅಂತೂ ಮೀನಾಕ್ಷಿ ಸಹವಾಸ ಮಾಡಿ ಒಬ್ಬ ಕೈಲಾಸ ಸೇರ್ಕೊಂಡ. ನೀನು ಜಯ ಸೇರ್ತಾ ಇದೀಯ. ಏನಮ್ಮ ಮೀನಾಕ್ಷಿ, ನಿನ್ನಂತ 4 ಜನ ಇದ್ಬಿಟ್ರೆ ತಲೆಗಳು ಉರುಳೋಗುತ್ತೆ. ಅನ್ಯಾಯವಾಗಿ ಆ ಹುಡುಗನ್ ಕೊಂದ್ಬಿಟ್ರಲ್ಲ. ಕರ್ಕೊಂಡೋಗ್ರಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ದಿಲೀಪನ್ನ ಕೊಲೆ ಮಾಡುವಂಥದ್ದು ಏನು ನಡೆದೇ ಇರಲಿಲ್ಲ. ತಾನು ಪ್ರೀತಿಸಿರೋ ಹುಡುಗಿ ತನ್ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾದಾಗ ಈ ತರ ವರ್ತಿಸೋ ಹುಡುಗರ ಪಟ್ಟಿ ಸಾಕಷ್ಟು ದೊಡ್ಡದಿದೆ. ಅವರನ್ನೆಲ್ಲ ಕೊಲ್ತಾ ಹೋದ್ರೆ ಅದೆಷ್ಟು ಲಕ್ಷ ಕೊಲೆಗಳಾಗುತ್ತೋ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಬಂದಿದ್ದೀವಿ, ಕೊಲ್ಲೋದೇ ಸಮಸ್ಯೆಗೆ ಪರಿಹಾರ ಅಲ್ಲ, ಪರಿಹಾರ ಆಗಿರೋ ಉದಾಹರಣೆನೂ ಇಲ್ಲ. ಆದರೂ ನಮ್ಮ ನಡುವೆ ಇಂಥ ಘಟನೆಗಳು ನಡೀತಾನೆ ಇದೆ. ತನ್ನ ಹಳೆ ಪ್ರೇಮಿನ ತಾನು ಮದುವೆ ಆಗೋ ಹುಡುಗನ ಕೈಲಿ ಕೊಲೆ ಮಾಡಿಸಿದ ಮಾತ್ರಕ್ಕೆ ತಾನು ಸುಖವಾಗಿರ್ತೀನಿ ಅಂತ ಮೀನಾಕ್ಷಿನಾದ್ರೂ ಹೇಗನ್ಕೊಂಡ್ರು? ಕೊಲೆ ಯೋಚನೆ ಮಾಡಿದವಳನ್ನ ನಂಬ್ಕೊಂಡು ಪ್ರೀತಿಯಿಂದ ನಡ್ಸ್ಕೋತಾನ ಗಂಡ. ಇದ್ಯಾವುದನ್ನು ಅವರು ಯೋಚಿಸಲೇ ಇಲ್ಲ. ಅಂತೂ ಕಲೆಗಳ ನಾಡು ಬೇಲೂರಲ್ಲಿ ಒಂದು ನಿರ್ದಯಿ ಕೊಲೆ ನಡೆದು ಹೋಗಿತ್ತು. ಇನ್ನೇನು 6 ತಿಂಗಳಲ್ಲಿ ಮಗ ಒಳ್ಳೆ ಕಂಪ್ನಿಲಿ ಕೆಲಸಕ್ಕೆ ಸೇರ್ತಾನೆ, ತಮ್ಮ ಶ್ರಮ ಸಾರ್ಥಕ ಆಯಿತು ಅಂತ ಕನಸು ಕಾಣ್ತಿದ್ದ ದಿಲೀಪನ ಪೋಷಕರ ಕನಸು ಮಾತ್ರ ನನಸಾಗಲೇ ಇಲ್ಲ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಅವ್ರಿಗೆ ಉಳಿದಿರೋದು ಆ ಶೋಕ ಮಾತ್ರ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.